ರಕ್ಷಿತಾ, ಯಾಕೇನಾಯ್ತು? ಏನಿಲ್ಲ, ವಾರ ಪೂರ್ತಿ ನಾವು ಕೆಲ್ಸನೇ ಇರುತ್ತೆ. ನಾನು ಯೋಚನೆ ಮಾಡುದು, ನಮ್ಮನೆ ಒಂದು ಓನ್ ಆಗಿ ನಮ್ಮನೆ ಒಂದು ಜಾಗ ಇದ್ದಿದ್ರೆ ನಾವೊಂದು ಚಿಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಲ್ವಾ. ಬಟ್ ಈ ಟೈಮಲ್ಲಿ ಇವಾಗ ಎಷ್ಟು ಕಾಸ್ಟ್ಲಿ ಕೂಡ ಇರುತ್ತೆ. ಮತ್ತೆ ಹೇಗ ನಾವು ನಮ್ಮನೆ ಜಾಗದಲ್ಲಿ ಚಿಲ್ ಮಾಡ್ಲಿಕ್ಕೆ ಹೋಗುದು? ನೀವು ಯೋಚನೆ ಮಾಡ್ತಿರೋ ತರಾನೇ ನಮ್ದೇ ಕೈಗೆ ಎಟುಕುವಂತ ದರದಲ್ಲಿ ನನಗೊಂದು ಒಳ್ಳೆ ಪ್ರಾಪರ್ಟಿ ಗೊತ್ತು. ರಾಯರ ಆಶೀರ್ವಾದದೊಂದಿಗೆ ಆ ಪ್ರಾಪರ್ಟಿ ಸೂಪರ್ ಆಗಿದೆ. ಇಲ್ಲ, ಇವಾಗನೇ ಹೋಗೋಣ. ವಾವ್ ರಾಘು, ನೀವು ಎಲ್ಲಿ ತಕೊಂಡ್ ಬಂದಿದ್ದೀರಾ? ಎಷ್ಟು ಚಂದ ಉಂಟು. ನಮ್ಮ ರಾಘವೇಂದ್ರ ಕೂಡ ಇದ್ದಾರೆ. ಎಸ್, ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಇದ್ದಾರೆ. ಸುಬುಧೇಂದ್ರ ತೀರ್ಥರು ಇಲ್ಲಿ ಬಂದು ಇನಾಗ್ರೇಟ್ ಮಾಡಿದ್ದಾರೆ. ಸೊ ಇವಾಗ ನಾವು ಶ್ರೀ ರಾಯರ ಬೃಂದಾವನ ಫಾರ್ಮ್ಸ್, ನೇಚರ್ ಹಿಲ್ಸ್ ಫಾರ್ಮ್ ಲ್ಯಾಂಡ್ ಅಂಡ್ ರೆಸಾರ್ಟ್, ನಿಮ್ಮ ಪ್ಲಾನಿಗೆ ಕರೆಕ್ಟ್ ಆಗಿ ಸೂಟ್ ಆಗುವಂತ ಜಾಗ. ನಿಮ್ಗೆ ರಿಲ್ಯಾಕ್ಸೇಷನ್ ಆಗ್ಬೇಕು, ಫ್ಯಾಮಿಲಿ ಜೊತೆ ಚಿಲ್ ಮಾಡ್ಬೇಕು, ಬೆಂಗಳೂರಿಂದ ಒಂದ್ ಸ್ವಲ್ಪ ದೂರ ಇರ್ಬೇಕು, ದಿಸ್ ಇಸ್ ದ ಪರ್ಫೆಕ್ಟ್ ಪ್ಲೇಸ್. ಹೇಗಿದೆ ಅಂತ ನಿಮ್ ಜೊತೆ ಅವ್ರಿಗೂ ಹೇಳ್ತಾ ಹೋಗ್ತೀನಿ. ಹೋಗೋಣ ಬನ್ನಿ. ನೋಡಿ, ಎಂಟ್ರೆನ್ಸ್ ಅಲ್ಲೇನೆ ಸೆಕ್ಯೂರಿಟಿ ಇರ್ತಾರೆ. ಹೌದು, ನಮ್ಗೆ 24x7 ಸೆಕ್ಯೂರಿಟಿ ಇಲ್ಲಿ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್. ಇದೇ ಸೌಂಡ್ ಅಂತ ಬರ್ತಾ ಉಂಟು? ಸಿಸಿ ಕ್ಯಾಮ್ರಾ. ಓ, ಕ್ಯಾಮೆರಾದು ಸೌಂಡಾ? ಕ್ಯಾಮ್ರಾ ಫೆಸಿಲಿಟಿನೂ ಇದೆ. ವಾವ್ ರಾಘು, ಗ್ರೀನರಿ ಎಷ್ಟು ಚಂದ ಉಂಟು. ನೀವ್ ಅವಾಗ ಹೇಳ್ತಾ ಇದ್ರಿ ನಂಗೆ ಹಸಿರು ಇರ್ಬೇಕು ಅಂತ ಹೇಳಿ. ಇದೆಯಾ? ಹೌದು, ಇದೆ. ಅಲ್ಲ ಮಾರೆ, ಇದೆ. ಎಷ್ಟು ದೊಡ್ಡ ಉಂಟು ಪ್ಲೇಸ್. 50 ಎಕರ್ಸ್ ಇದೆ. 50 ಎಕರೆ ಜಾಗನಾ? ಎಕರ್ಸ್ ಇದೆ. ರಾಘು, ಇದೆ ನೇಚರ್ ಎಲ್ಲ ತುಂಬಾ ಚಂದ ಉಂಟು. ಹೌದು, ಬಟ್ ಬೇರೆ ಎಂತ ಸ್ಪೆಷಲ್ ಉಂಟು ಇಲ್ಲಿ ನೋಡ್ಲಿಕ್ಕೆ? ಸಿಕ್ಕಾಪಟ್ಟೆ ಫೆಸಿಲಿಟೀಸ್ ಇದೆ. ಹೌದಾ? ನಿಮ್ಗೆ ಏನೇನ್ ತಲೆಯಲ್ಲಿ ಓಡ್ತಾ ಇದೆಯೋ ಅದಕ್ಕೆಲ್ಲದಕ್ಕೂ ಪರ್ಫೆಕ್ಟ್ ಆನ್ಸರ್ ಸಿಗುತ್ತೆ. ಮತ್ತೆ ಓಡ್ಬೇಕಷ್ಟೇ. ಇದು 50 ಎಕರೆ. ಬನ್ನಿ ರಕ್ಷಿತಾ, ಇವಾಗ ಫಸ್ಟ್ ನಾನು ನಿಮಗೆ ರಾಯರ ಧ್ಯಾನ ಮಂದಿರಕ್ಕೆ ಕರ್ಕೊಂಡು ಹೋಗ್ತೇನೆ. ಇಲ್ಲಿಗೆ ಬರೋರು ಆರಾಮಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದಿಕ್ಕೆ ಶ್ರೀ ರಾಯರ ಧ್ಯಾನ ಮಂದಿರ ಇದೆ. ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ರಕ್ಷಿತಾ, ಸುಬುಧೇಂದ್ರ ತೀರ್ಥರು ಇಲ್ಲಿಗೆ ಬಂದು ಎಲ್ರಿಗೂ ಆಶೀರ್ವಾದ ಮಾಡಿ ಈ ಜಾಗನ ಉದ್ಘಾಟನೆ ಮಾಡಿ, ಈ ಜಾಗ ಈಗ ಆಲ್ರೆಡಿ ಮಂತ್ರಾಲಯ ಮಠದ ಹೆಸರಿಗೆ ಬರ್ಕೊಟ್ಟಾಗಿದೆ. ಇಲ್ಲಿ ನೋಡಿ, ಡೇಟ್ ಕೂಡ ಹಾಕಿದ್ದಾರೆ, ಅವರು ಯಾವಾಗ ಉದ್ಘಾಟನೆ ಮಾಡಿದ್ದಾರೆ ಅನ್ನೋದು. ಇವರೇ ಸುಬುಧೇಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿ. ರಕ್ಷಿತಾ, ಇದೇ ನೋಡಿ ಧ್ಯಾನ ಮಂದಿರ. ಹೇಗಿದೆ? ತುಂಬಾ ಖುಷಿ ಆಯ್ತು ನನ್ಗೆ. ಇಲ್ಲಿ ನೋಡಿ ಎದುರುಗಡೆ. ಹೌದು, ಪೂಜ್ಯಾಯ ರಾಘವೇಂದ್ರ ಧರ್ಮಾರ್ಥ ಜಪಜಪಾಂ ಕಲ್ಪವೃಕ್ಷಾಮಿ. ರಕ್ಷಿತಾ, ಇಲ್ಲಿ ಜಾಗ ತಗೊಂಡವರಿಗೆ ಧ್ಯಾನ ಮಂದಿರದಲ್ಲಿ ಫ್ರೀ ಆಕ್ಸೆಸ್. ನೀವು ಎಷ್ಟೊತ್ತಿಗಾದ್ರೂ ಬರ್ಬೋದು, ಎಷ್ಟೊತ್ತು ಬೇಕಾದ್ರೂ ಕುತ್ಕೋಬಹುದು. ರಕ್ಷಿತಾ ನೋಡಿ, ಮನೆ, ಗೇಟು, ಫೆನ್ಸಿಂಗು ಎಲ್ಲ ಅವರೇ ಮಾಡ್ಕೊಡ್ತಾರೆ. ಎಂತ ಹೇಳ್ತಾ ಇದ್ದೀರಾ? ಅಂದ್ರೆ ನಮ್ಗೆ ಹೇಗೆ ಬೇಕು ಅವ್ರಿಗೆ ಹಾಗೆ ಮಾಡ್ಕೊಡ್ತಾರಾ? ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾ ಚಂದ ಉಂಟು. ರಘು, ಫರ್ನಿಚರ್ ಕೂಡ ಎಲ್ಲ ಕೊಡ್ತಾರಾ? ಎಲ್ಲ ಅವರೇ ಕೊಡ್ತಾರೆ. ಎಂತ ಹೇಳ್ತಾ ಇದ್ದೀರಾ? ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅವರೇ ಮಾಡಿಕೊಡ್ತಾರೆ. ವಾವ್. ಅಲ್ಲ ರಘು, ಇದಕ್ಕೆ ಎಲ್ಲ ಅಂದ್ರೆ ಎಷ್ಟು ಇನ್ಕಮ್? ಪರ್ ಸ್ಕ್ವೇರ್ ಫೀಟ್ ಕೇವಲ 350 ರೂಪಾಯಿ. ಆದ್ರೆ ಅವರು 6000 ಸ್ಕ್ವೇರ್ ಫೀಟ್ ನ ಮಿನಿಮಮ್ 6000 ಸ್ಕ್ವೇರ್ ಫೀಟ್ ನ ತಗೋಬೇಕು. ಪರ್ ಸ್ಕ್ವೇರ್ ಫೀಟ್ 350 ರೂಪಾಯಿ. ಇಷ್ಟೆಲ್ಲ ಫೆಸಿಲಿಟಿ, ಮನೆ, ಅಷ್ಟು ಒಳ್ಳೆ ಗೇಟು, ಫೆನ್ಸಿಂಗ್ ಇರುತ್ತೆ, ಪ್ಲಾಂಟೇಶನ್ ಇರುತ್ತೆ. ಹೌದು, ಇನ್ನೇನ್ ಬೇಕು ರಕ್ಷಿತಾ? ಹೌದು, ಕರೆಕ್ಟ್. ರಘು, ಕಿಚನ್ ನೀವು ಇವಾಗ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬಂದು ಸಫಿಶಿಯಂಟ್ ಪ್ಲೇಸ್ ಕೂಡ ಉಂಟಲ್ವಾ? ಆರಾಮಾಗಿ ಒಂದು 10 ಜನ ಕುತ್ಕೊಳ್ಳಿ ಊಟ ಮಾಡಬಹುದು. ತುಂಬಾ ಚೆನ್ನಾಗಿದೆ. ರಘು, ಬೆಡ್ ಅವರೇ ಕೊಡ್ತಾರೆ. ಬೆಡ್, ಟಿವಿ, ಏರ್ ಕೂಲರ್, ಫ್ಯಾನ್, ಸೋಫಾ, ಟಿಪಾಯ್, ಇನ್ನೇನ್ ಬೇಕು ನಿಮ್ಗೆ? ಅಷ್ಟೇ ಸಾಕು. ಎಲ್ಲ ಮನೆ ಇದೇ ಸ್ಟೈಲ್ ಅಲ್ಲಿ ಇರುತ್ತಾ? ನಿಮಗೆ ಯಾವ ಸ್ಟೈಲ್ ಬೇಕು ಆ ಸ್ಟೈಲ್ ಅಲ್ಲಿ ಮನೆ. ಇದು ಸಿಂಗಲ್ ಬೆಡ್ರೂಮ್. ಇವಾಗ ನಿಮ್ಗೆ ಡಬಲ್ ಬೆಡ್ರೂಮ್ ಮನೆ ಬೇಕು, ಅವ್ರು ಡಬಲ್ ಬೆಡ್ರೂಮ್ ಮನೆ ಮಾಡಿ ಕೊಡ್ತಾರೆ. ತೋರಿಸ್ತೀರಾ? ಇನ್ನು 2-3 ತರ ತೋರಿಸ್ತೀನಿ. ರಕ್ಷಿತಾ, ಇದೇ ನೋಡಿ ಇನ್ನೊಂದು ಸ್ಟೈಲು. ಇದು ಆಸ್ಟ್ರೇಲಿಯನ್ ಸ್ಟೈಲ್ ಇರುವಂತ ಒಂದು ಮನೆ. ನನ್ಗೆ ಒಳಗೆ ನೋಡ್ಬೇಕು ಹೇಗೆ ಇರುತ್ತೆ ಅಂತ. ಎಷ್ಟು ಯೂನಿಕ್ ಆಗಿ ಉಂಟು. ತುಂಬಾ ಚೆನ್ನಾಗಿದೆ. ಇಲ್ಲೂ ಒಂದು 4-5 ಜನ ಆರಾಮಾಗಿ, ಅಲ್ಲ 4-5 ಜನ ಆರಾಮಾಗಿ ಮಲಗಬಹುದು. ಇದು ಆಸ್ಟ್ರೇಲಿಯಾ ಸ್ಟೈಲ್ ರಕ್ಷಿತಾ. ಇದೊಂದೇ ಸ್ಟೈಲ್ ಅಲ್ಲ, 300 ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ ಅಲ್ಲಿ ಮನೆನ ಕಟ್ಸ್ಕೊಡ್ತಾರೆ. ಹೌದಾ? ಮತ್ತೆ ಎಂತ ಬೇಕು ನಮ್ಗೆ ಜೀವನದಲ್ಲಿ? ಬೆಡ್ರೂಮ್ ಚಂದ ಉಂಟು, ರಿಯಲಿ ಬೆಡ್ರೂಮ್ ಇದೆ. ಎಲ್ಲ ಫರ್ನಿಚರ್ ಎಲ್ಲ ಅವರೇ ಕೊಡ್ತಾರಲ್ವಾ? ಫರ್ನಿಚರ್ ಅವ್ರದೇ, ಎಲ್ಲದೂ ಅವ್ರದೇ. ವಾವ್, ಇಲ್ಲಿ ಕೂಡ ಫರ್ನಿಚರ್ ಕೊಟ್ಟಿದ್ದಾರಾ? ಎಲ್ಲಾ ಮನೆಗಳಲ್ಲೂ ಫರ್ನಿಚರ್ ಇದ್ದೇ ಇರುತ್ತೆ. ರಘು, ಆಕ್ಚುಲಿ
ಮನೆ ತುಂಬಾ ಇಷ್ಟ ಆಯ್ತು ನನ್ಗೆ. ಇದೊಂದೇ ತರ ಅಲ್ಲ, ಇನ್ನು ಸಿಕ್ಕಾಪಟ್ಟೆ ತರ ಮನೆಗಳಿದೆ, ನಿಮ್ಗೆ ಅದನ್ನು ತೋರಿಸ್ತೀನಿ. ಹಾ ರಾಘು, ಕಾಟೇಜ್ ಎಲ್ಲ ಆಯ್ತು, ಇನ್ನು ಎಂತ ಸಿಗುತ್ತೆ ಕಾಟೇಜ್ ಅಲ್ಲಿ ನಮ್ಗೆ? ಇವಾಗ ನೀವು ಎಲ್ಲಿ ನಿಂತಿದ್ದೀರಾ? ಇದೆಲ್ಲ ಸಿಗುತ್ತಾ ನಮ್ಗೆ? ಎಲ್ಲದೂ ಸಿಗುತ್ತೆ. Okay. ನೀವು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಹಾಕುವಂತದಿಲ್ಲ, ನೀವು ಹೇಳಿದ್ರೆ ಸಾಕು. ನಿಮ್ಮ ಜಾಗದಲ್ಲಿ ಟೋಟಲಿ 80 ಗಿಡಗಳನ್ನ ಹಾಕ್ತಾರೆ. ಅಂದ್ರೆ ಅವರೇ ನಮ್ಗೆ ಪ್ಲಾಂಟೇಶನ್ ಎಲ್ಲ ಪ್ಲಾಂಟ್ ಮಾಡಿ ಕೊಡ್ತಾರೆ. 40 ಹಣ್ಣಿನ Okay. ಗಿಡಗಳು, ಹಾ. ಇನ್ನು 40 ಸ್ಯಾಂಡಲ್ವುಡ್, ಗರ್ವುಡ್, ಹಾ. ರೋಸ್ ವುಡ್, ಹಾ. ವೈಟ್ ವುಡ್, ಹಾ. ಆಮೇಲೆ ಮಹಾಗನಿ ಅಂತ ಹೇಳಿ Okay. 4 ರೀತಿ ಸ್ಯಾಂಡಲ್ವುಡ್. ಓಕೆ, ಇವತ್ತೇ ಅದೇ ಎಲ್ಲ ಪ್ಲಾಂಟೇಶನ್ ಸೈಡ್ ಅಲ್ಲಿ ನಮ್ಗೇನೆ ನಮ್ಮ ಚಾಯ್ಸಸ್ ಅಲ್ಲಿ ಪ್ಲಾಂಟೇಶನ್ ಎಲ್ಲ ಮಾಡ್ಲಿಕ್ಕೆ ಇದ್ರೆ ನಾವು ಮಾಡ್ಬೋದು. ನೀವು ಅವ್ರಿಗೆ ಹೇಳಿದ್ರೆ ಸಾಕು, ನೀವು ಬಂದ್ಬಿಟ್ಟು ಮಾಡೋ ನೆಸೆಸಿಟಿನೂ ಇಲ್ಲ. ನಮಗೆ ಈ ತರ ಪ್ಲಾಂಟ್ ಹಾಕೊಡಿ ಅಂತ ಹೇಳಿದ್ರೆ ಸೊ ಅವರು ಮಾಡಿ ಕೊಡ್ತಾರೆ. ಅವರೇ ಮತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾವೆಲ್ಲ ಶೂಟಿಂಗ್ ಗೆ ಎಲ್ಲ ಹೋಗ್ತೀವಿ, ನಮ್ಗೆ ಆಕ್ಚುಲಿ ಟೇಕ್ ಕೇರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇವರಿಗೆ ಎಲ್ಲ ಟೇಕ್ ಕೇರ್ ಹೇಗೆ ಮಾಡುದು? 15 ವರ್ಷ ನೀವು ಜಾಗ ತಗೊಂಡಾಗಿಂದ 15 ವರ್ಷದ ತನಕನು ಅವ್ರದೇ ಫ್ರೀ ಮೇಂಟೆನೆನ್ಸ್. ಓ, ಅವರೇ ಮೇಂಟೈನ್ ಮಾಡ್ತಾರಾ? ಅದು ಇಲ್ಲಿ ನೋಡಿ, ಇದು ದಾಳಿಂಬೆ ಮರ ಕೂಡ ಉಂಟಲ್ವಾ? ಆಲ್ರೆಡಿ ಇಷ್ಟು ಚಿಕ್ಕದಲ್ಲಿ ಇಲ್ಲಿ ನೋಡಿ 2 ಹಣ್ಣು ಕೂಡ. ಹೌದು, ಅಲ್ಲಿ ನೋಡಿ ಮಾವಿನ ಮರ, ಮಾವಿನ ಕಾಯೂ ಇದೆ. ಬಟ್ ಹೌದು. ಇವಾಗ್ಲೇ ತಿನ್ನಕ್ ಬೇಡ ಪಾಪ, ಇನ್ನು ಇಷ್ಟು ದೊಡ್ಡ ಆಗತ್ತೆ ಹಣ್ಣು ಇದು. ರಘು, ಇಷ್ಟು ಚಿಕ್ಕ ಮರಲ್ಲಿ ಇವಾಗನೇ ಹೂ ಆಗಿದೆ ಅಲ್ವಾ? ಇದು ಸ್ಪೆಷಲ್ ಜಾತಿಯ ಮಾವು, ಮಿಯಾಜಾಕಿ ಅಂತ ಹೇಳಿ ಅದ್ರದ್ದು. ಇದು ಟೋಟಲಿ ಕಸ್ಟಮೈಸ್ಡ್ ಪ್ಲಾಂಟೇಶನ್. ರಘು, ಇವತ್ತೆ ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ಲಾಂಟೇಶನ್ ಎಲ್ಲ ಮಾಡ್ತೀವಿ ಅಲ್ವಾ, ತುಂಬಾ ಫಲ ಎಲ್ಲ ಮಾಡ್ತೀವಿ ಅಲ್ವಾ, ನಾವು ಇದರಲ್ಲಿ ಬಿಸ್ನೆಸ್ ಕೂಡ ಮಾಡ್ಬೋದಲ್ವಾ? ಬಿಸ್ನೆಸ್ ನೀವು ಮಾಡೋದಿಲ್ಲ, ಅವರೇ ಬಿಸ್ನೆಸ್ ನಿಮಗೆ ಮಾಡ್ಬಿಟ್ಟು ಕೊಡ್ತಾರೆ. ಅಂದ್ರೆ Okay. ವರ್ಷದಲ್ಲಿ ಈ ಹಣ್ಣಿನ ಮರದಲ್ಲಿ ಏನ್ ನಿಮ್ಗೆ ಆದಾಯ ಆಗುತ್ತೋ ಆ ಆದಾಯನು ನಮ್ಗೆ ಕೊಡ್ತಾರೆ. ಇನ್ಕಮ್ ಅಂದ್ರೆ ಹೇಗೆ ಇನ್ಕಮ್ ಆಗುತ್ತೆ? ನಮ್ಗೆ ಎಷ್ಟು, ಅವರಿಗೆ ಎಷ್ಟು? ಅಂದ್ರೆ ಇವಾಗ ಹಣ್ಣಿನ ಗಿಡ ಏನಿದೆಯೋ ಹೌದು, ಅದರಿಂದ ನಮ್ಗೆ ಇಯರ್ಲಿ ಇನ್ಕಮ್. ಈ ತರ ಟಿಂಬರ್ ಗಿಡಗಳೇನಿದೆಯೋ ಹೌದು. ಇದು ನಮ್ಗೆ ಲಾಂಗ್ ಟೈಮ್ ಇನ್ಕಮ್. ಹೌದು. ಸೊ ಅವರಿಗೆ ಅದ್ರಲ್ಲಿ ಆದಾಯದಲ್ಲಿ 50% ಅವರಿಗೆ, 50% ನಮಗೆ. ಬಿಕಾಸ್ ಅಷ್ಟು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿದ್ದಾರೆ ಅಂತ ಅಂದಾಗ ಇಟ್ ಈಸ್ ಕೊಡ್ಲೇಬೇಕು. ರಘು, ಇದೆ ಯಾವ್ದು ಮರ? ಇದು ಶ್ರೀಗಂಧದ ಮರ. ವಾವ್, ನಮ್ಮ ಕಾಟೇಜ್ ಪಕ್ಕದಲ್ಲಿ ಎಲ್ಲ ಮರ ಹಾಕ್ಬಿಡೋಣ. ಓಕೆ, ಎಲ್ಲ ನಿಮ್ಗೆ ಯಾವ್ದು ಬೇಕು ಎಲ್ಲದು ಹೇಳಿ, ತುಂಬಾ ಇನ್ಕಮ್ ಮಾಡೋಣ. ಇದು ನೋಡಿ ರಕ್ಷಿತಾ, ರೆಡ್ ಸ್ಯಾಂಡಲ್ ಅಂದ್ರೆ ರಕ್ತ ಚಂದನ. ಹೌದು. ಈ ರಘು, ಇದಕ್ಕೆ ಎಲ್ಲ ನೀರು ಹೇಗ ಅವರು ಕೊಡುದು ನೀರು? ಇಲ್ಲಿ ನೋಡಿ, ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ ಇರಿಗೇಷನ್ ಇದೆ. ವಾವ್, ಇದು ಕಿನ್ನ ಪೆರಂಕಾಯಿ. ಹೌದು, ಇದು ತೈವಾನ್ ತಳಿಯ ಸೀಬೆ, ಪೇರಳೆ, ಗ್ವಾವಾ ಅಂತೀವಲ್ಲ. ಗ್ವಾವಾ. ಎಸ್, ಇದು ತೈವಾನ್. ಇಷ್ಟು ದೊಡ್ಡ ಆಗುತ್ತೆ ಸೈಜು. ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಕಾಯಿದೆ ಇಲ್ಲಿ ನೋಡಿ. ಇಷ್ಟು ದೊಡ್ಡ ಆಗುತ್ತೆ. ಮತ್ತೆ ಸಿಪೆ ಆಗುತ್ತಾ? ಸಿಪೆ ಅಂದ್ರೆ ತೀಪೆ. ಸೀಪೆ ಅಂದ್ರೆ ಸ್ವೀಟ್. ಅಯ್ಯೋ, ನಂಗೆ ತೀಪೆ ಅದಾಗುತ್ತೆ. ಎಸ್ ರಕ್ಷಿತಾ, ಇಲ್ಲಿ ಬನ್ನಿ. ನೀವು ಅವಾಗ್ಲೇ ಕೇಳ್ತಾ ಇದ್ರಿ ಜಾಕ್ ಫ್ರೂಟ್ ಅಂತ ಹೇಳಿ. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಕ್ಯೂಟ್ ಉಂಟು. ಕ್ಯೂಟ್ ಇದೆ. ರಾಘು, ಆಕ್ಚುಲಿ ನನ್ಗೆ ಇದೇನೆ ಪ್ಲೇಸ್ ತುಂಬಾ ಇಷ್ಟ ಆಯ್ತು. ಇದೇನೆ ತಗೊಳ್ಬೇಡನಲ್ವಾ ಈ ಸೈಡ್? ಸೋಲ್ಡ್ ಔಟ್. ಎಂತ ಹೇಳ್ತಾ ಇದ್ದೀರಾ? 50 ಎಕರ್ಸ್ ಸೋಲ್ಡ್ ಔಟ್ ಕಂಪ್ಲೀಟ್. ಮತ್ತೆ ನಮ್ಗೆ ಇನ್ನು ಪಕ್ಕದಲ್ಲಿ 150 ಎಕರೆದು ಇದೇ ತರ ಇದಕ್ಕಿಂತನೂ ಅದ್ಭುತವಾಗಿರೋ ಫೆಸಿಲಿಟಿ ಇದೆ, ಅದಾಗ್ತಾ ಇದೆ. ರಘು, ಆಕ್ಚುಲಿ ಇಷ್ಟು ದೊಡ್ಡ 50 ಎಕರೆ ಎಲ್ಲ ಜಾಗ ಎಲ್ಲ ಉಂಟಲ್ವಾ, ಅದಕ್ಕೆ ಎಲ್ಲ ಯಾರು ಮೇಂಟೈನ್ ಮಾಡ್ತಾರೆ? ಇಲ್ಲಿ ನೋಡಿ, ಇಲ್ಲಿ ಜನ ಇದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಒಂದು ತಲೆ ಬಿಸಿ ಇಲ್ಲ. ಇಲ್ಲ ನೋಡಿ ಕೆಲಸ ಹೇಗೆ ಮಾಡ್ತಿದ್ದಾರೆ. ಹೌದು ರಕ್ಷಿತಾ, ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ 1 ವರ್ಷ ಆಗಿದೆ. ಇಲ್ಲಿ ರಾಯರ ಆಶೀರ್ವಾದ ಇರೋದ್ರಿಂದ 1 ವರ್ಷದೊಳಗಡೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿ ನೋಡಿ ಎಷ್ಟು ಮನೆಗಳು ಇವಾಗ ಆಲ್ರೆಡಿ ಕಟ್ಟಿದ್ದಾರೆ. ಎಲ್ಲ ಸೋಲ್ಡ್ ಔಟ್ ಆಗಿದೆ. ಜನರ ಬೇಡಿಕೆ ಮೇರೆಗೆ ಇವರು ಮತ್ತೆ 150 ಎಕರೆ ತಗೊಂಡಿದ್ದಾರೆ. ಅಲ್ಲೂ ಕೂಡ ಸುಬುಧೇಂದ್ರ ತೀರ್ಥರೇ ಬಂದು ಗುದ್ಲಿ ಪೂಜೆ ಮಾಡಿದ್ದಾರೆ ಆ ಜಾಗನ. ಸೊ ಇದ್ರಷ್ಟೇ ಮಹತ್ವವಾದ ಜಾಗ ಅದು ಕೂಡ. ಅಲ್ಲೂ ಇವಾಗ ಜನರ ಡಿಮ್ಯಾಂಡ್ ತುಂಬಾನೇ ಇದೆ. ಎಲ್ಲ ಆಯ್ತು, ಬಟ್ ಒಂದು ಸ್ವಿಮ್ಮಿಂಗ್ ಪೂಲ್ ಇದ್ದಿದ್ರೆ ಜೀವನ ಸಾರ್ಥಕ ಆಗ್ತಾ ಇತ್ತು. ಸ್ವಿಮ್ಮಿಂಗ್ ಪೂಲ್ ಇದೆ. ಎಂತ ಹೇಳ್ತಾ ಇದ್ದೀರಾ? ಹೌದು, ಇಲ್ಲೊಂದು ರೆಸಾರ್ಟ್ ಇದೆ. ಆ ರೆಸಾರ್ಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ನಿಮ್ಗೆ ರೇನ್ ಡ್ಯಾನ್ಸ್ ಇಷ್ಟನಾ? ತುಂಬಾ ರೇನ್ ಡ್ಯಾನ್ಸು ಇದೆ, ಗೋಶಾಲೆ ಇದೆ, ಆಯುರ್ವೇದಿಕ್ ಸೆಂಟರ್ ಇದೆ. ಎಲ್ಲ ಜಾಗ ತಗೊಂಡಿರ್ತಾರಲ್ಲ, ಅವ್ರ ಮಕ್ಕಳಿಗೆ ಮದುವೆ ಮಾಡ್ಬೇಕು ಅಂತ ಅಂದ್ರೆ ಅವ್ರು ತುಂಬಾ ದೂರ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಮದುವೆ ಹಾಲು ಕೂಡ ಇದೆ. ಎಂತ ಹೇಳ್ತಾ ಇದ್ದೀರಾ? ರಿಸಾರ್ಟ್ಗೆ ಕರ್ಕೊಂಡು ಹೋಗ್ತೀರಾ? ಹೋಗೋಣ. ವಾವ್, ಅದು ಸ್ವಿಮ್ಮಿಂಗ್ ಪೂಲ್ ಹೇಗಿದೆ? ತುಂಬಾ ಚಂದ ಉಂಟು. ವಾವ್ ರಾಘು, ಆಕ್ಚುಲಿ ಇದೇ ಈ ಸೈಡ್ ಪ್ರಾಪರ್ಟಿಯಲ್ಲಿ ನಮಗೆ ಸ್ವಿಮ್ಮಿಂಗ್ ಪೂಲ್ ಉಂಟಲ್ವಾ? ನಾವು ಅಲ್ಲಿ ಆಕ್ಚುಲಿ ಇಲ್ಲಿ ಪರ್ಚೇಸ್ ಮಾಡೋದಲ್ವಾ, ಅಲ್ಲಿ ಪರ್ಚೇಸ್ ಮಾಡೋದಲ್ವಾ? ಸೊ ಅಲ್ಲಿ ನಮಗೆ ಸ್ವಿಮ್ಮಿಂಗ್ ಪೂಲ್ ಉಂಟಾ? ಇದೆ, ಬಟ್ ಇಷ್ಟಿಲ್ಲ. ಇದಕ್ಕಿಂತ ಟ್ರಿಬಲ್ ಪಟ್ಟು ದೊಡ್ಡದಿದೆ. ಯಾಕಂದ್ರೆ 150 ಎಕರೆ ಜಾಗದಲ್ಲಿ ಇದೆ ಅಂತಂದ್ರೆ ಲೆಕ್ಕ ಹಾಕಿ ಅಲ್ಲೂ ಈ ತರ ಒಂದು ಲೇಕ್ ಇದೆ, ಮಿನಿ ಲೇಕ್. ಇಲ್ಲಿ ನೋಡಿ, ಇದ್ರೊಟ್ಟಿಗೆ ರೇನ್ ಡ್ಯಾನ್ಸ್ ಕೂಡ ಇದೆ.
ಮುಖಕ್ಕೆ ನೀರು ಬರ್ತಾ ಉಂಟಲ್ವಾ? ರಕ್ಷಿತಾ ಬರ್ತಾ ಉಂಟು. ರಕ್ಷಿತಾ, ನಾನು ಅವಾಗಲೇ ಹೇಳಿದ್ನಲ್ಲ ಹಾ. ಗೋಶಾಲೆ ಕೂಡ ಇದೆ ಅಂತ ಹೇಳಿ. ಹೌದು. ಇಲ್ಲಿ ನೋಡಿ ಎಷ್ಟು ಮುದ್ದಾಗಿದೆ ಹಸುಗಳು. ಹಾ, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಬರ್ಲಿಕ್ಕೆ. ಅಲ್ವಾ? ಇಲ್ಲಿ ನಿಮ್ಗೆ ಹಸು ಸಾಕ್ಬೇಕು ಅಂತ ಹೌದು. ಇದ್ರೆ, ಆಸೆ ಇದ್ರೆ ಇಲ್ಲಿ ಜಾಗ ತಗೊಂಡವರಿಗೆ ಹಸು ಸಾಕೋದಿಕ್ಕೂ ಫೆಸಿಲಿಟಿಗಳು ಇದೆ. ಹೌದು, ಆಸೆ ಉಂಟು, ಆಸೆ ಉಂಟು. ಅಲ್ವಾ? ವಾವ್. ರಘು, ಇದೆಲ್ಲ ಸೋಲ್ಟ್ ಅಲ್ವಾ? 50 ಎಕರೆನು ಕಂಪ್ಲೀಟ್ಲಿ ಸೋಲ್ಡ್. ಹೌದು, ನೀವು ಹೇಳಿದ್ರಲ್ವಾ ನಮ್ಮ 150 ಇನ್ನೊಂದೇ- ಎಕರೆ ಜಾಗ. ಇನ್ನೊಂದಿದೆ. ಹೌದು, 150 ಎಕರೆ. ಅಲ್ಲಿ ಅಂದ್ರೆ ನಾವು ನೋಡ್ಬೋದಾ ಅಲ್ಲಿ ಹೋಗಿ? ಇವಾಗ್ಲೇನೆ. ಅದು ಹೇಗಿದೆ ಅಂತ ಹೌದು, ನೋಡ್ಲೇಬೇಕು. ಬಾ. ರಕ್ಷಿತಾ, ಇದೇ ನೋಡಿ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿರೋ ಶ್ರೀ ರಾಯರ ಬೃಂದಾವನ ಫಾರ್ಮ್ಸ್ ಅವರ ನೇಚರ್ ಹಿಲ್ಸ್ ಮಹಾವೀರ್ ಫಾರ್ಮ್ ಲ್ಯಾಂಡ್ 150 ಎಕರೆ. ಹೌದು. ಅದರಲ್ಲಿ ಒಂದು ಅದ್ಭುತವಾದಂತ ಪ್ಲಾನಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀನಲ್ಲ, ಇದೇ ಅದು. ಎಂಟ್ರಿನೇ ಎಷ್ಟ್ ಚೆನ್ನಾಗಿದೆ. ಹೌದು. ಆ? ರಕ್ಷಿತಾ, ಇವಾಗ ನಾವು ಅಲ್ಲೇನು ಹೌದು. ನೋಡಿದ್ವಲ್ಲ, ಹಾ. ಇದು ಅದಕ್ಕಿಂತ 3 ಪಟ್ಟು ಜಾಸ್ತಿ ಫುಲ್ ಹೈ ಎಂಡ್ ಆಗಿ ಮಾಡ್ತಿದ್ದಾರೆ. ಹಾ. ಇಲ್ಲೂ ಕೂಡ ಸೆಕ್ಯೂರಿಟಿ ಅಷ್ಟೇ ಇದೆ. ಅಂಡ್ ನಿಮ್ಗೆ ಇಲ್ಲಿ ನೋಡಿ ಡಬಲ್ ರೋಡ್. ಅಲ್ಲಿ ನಿಮ್ಗೆ ಇಷ್ಟಿತ್ತು, ಇವಾಗ ಇದ್ದಿದ್ದೇ ಇನ್ನೊಂದಿದೆ. ಹೌದು. ಇಲ್ಲಿ ನಿಮಗೆ ರಾಯರ ಸ್ಕೂಲು, ಕಾಲೇಜು, ಆಮೇಲೆ ತಪೋವನ, ಕ್ಲಬ್ಬು, ಹಾ. ಮಿನಿ ಲೇಕು, ಹಾ. ಬೋಟಿಂಗು, ಹಾ. ಫಾಲ್ಸು, ಹಾ. ನಿಮ್ಗೆ ಏನೇನು ತಲೆಯಲ್ಲಿ ಇದೆಯೋ ಹೌದು. ಅದು ಎಲ್ಲದೂ ಇಲ್ಲಿ ಇದೆ. ಹೌದಾ? And ಅಲ್ಲಿ ನಿಮ್ಗೆ ಇವಾಗ ನಾನು ಒಂದಿಷ್ಟು ಮನೆಗಳನ್ನ ತೋರಿಸಿದ್ನಲ್ಲ, ಹೌದು. ಇಲ್ಲಿ ಅದೇ ತರನೇ ಅಥವಾ ಅದಕ್ಕಿಂತನೂ ಚೆನ್ನಾಗಿರೋ ಮನೆಗಳ ಪ್ಲಾನಿಂಗ್ ಕೂಡ ಆಗ್ತಾ ಇದೆ. ಹಾ. ಅದೇ ತರನೇ ಹಣ್ಣಿನ ಮರಗಳು, ಹೌದು. ಶ್ರೀಗಂಧದ ಮರಗಳು ಎಲ್ಲ ಹಾಕ್ತಾ ಇದ್ದಾರೆ. ಇದು ಇವಾಗ ಸ್ಟಾರ್ಟ್ ಆಗ್ತಿದೆ. ಸ್ಟಾರ್ಟ್ ಆಗಿ ಒಂದ್ ಸ್ವಲ್ಪ ದಿನ ಆಗಿದ್ರು ಕೂಡ ಆಲ್ರೆಡಿ ಒಂದು ಪೇಜ್ ಬುಕಿಂಗ್ ಆಗೋಗ್ಬಿಟ್ಟಿದೆ. ಹಾ. ಇದೆಲ್ಲ ಅವೈಲೇಬಲ್ ಇದೆ. ಹಾ. ಯಾರು ಬೇಕು, ರಾಯರ ಭಕ್ತರಂತೂ ಎಲ್ಲಾ ಕಡೆ ಇದ್ದಾರೆ ಇವಾಗ. ಸೊ ಇಲ್ಲಿ ಸುಬುಧೇಂದ್ರ ತೀರ್ಥರೇ ಬಂದು ಇದನ್ನ ಉದ್ಘಾಟನೆ ಮಾಡಿದ್ದಾರೆ, ಗುದ್ಲಿ ಪೂಜೆ ಮಾಡಿದ್ದಾರೆ. ಸೊ ಇಲ್ಲಿಗೆ ರಾಯರ ಆಶೀರ್ವಾದ ತುಂಬಾ ಚೆನ್ನಾಗಿದೆ ಈ ಜಾಗದಲ್ಲಿ. ಹಾ. ಸೊ ಇದನ್ನ ನಾನು ಮನಸ್ಸಿಂದ ಹೇಳ್ತಿರೋದು. ರಾಯರ ನಿಜವಾದ ಭಕ್ತನಾಗಿರೋದ್ರಿಂದ ನನಗಂತೂ ಈ ಜಾಗ ಮನಸ್ಫೂರ್ತಿಯಾಗಿ ಇಷ್ಟ ಆಯ್ತು. ಇಲ್ಲಿ ಜಾಗ ತಗೊಳ್ಳೋರು ಮಿನಿಮಮ್ 6000 ಅಡಿ ಸ್ಕ್ವೇರ್ ಫೀಟ್ ಜಾಗ ತಗೊಳ್ಳೇಬೇಕು. ಪರ್ ಸ್ಕ್ವೇರ್ ಫೀಟ್ 350 ರೂಪಾಯಿ. ಪ್ಲಾಂಟೇಶನ್ ಹೌದು. ಸೇಮ್ ಅಲ್ಲಿ ಹೇಳ್ದಾಗೆ 40 ಹಣ್ಣಿನ ಮರಗಳು, ಹೌದು. 40 ಶ್ರೀಗಂಧದ ಮರಗಳು. ಹೌದು. ನಿಮ್ಗೆ ರಾಯರ ಧ್ಯಾನ ಮಂದಿರ ಇತ್ತು, ಇಲ್ಲಿ ತಪೋವನನೇ ಇದೆ. ಇದಕ್ಕಿಂತ ಈ ಜಾಗದಲ್ಲಿ ವಾಸ ಮಾಡೋರಿಗೆ ಸೌಭಾಗ್ಯ ಇನ್ನೇನಿದೆ. ಹೌದು, ಮತ್ತೆ ನಾವು ಯಾಕೆ ವೇಟ್ ಮಾಡ್ತಾ ಇದೀವಿ? ನಾವು ಬೇಗ ಹೋಗಿ ರಪ ಬುಕಿಂಗ್ ಮಾಡೋಣ. ಮಾಡ್ಬಿಡೋಣ. ನೀವು ಅಷ್ಟೇ ವೇಟ್ ಮಾಡಬೇಡಿ, ಬೇಗ ಬೇಗ ಬುಕಿಂಗ್ ಮಾಡಿ. ರಕ್ಷಿತಾ, ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಬರ್ಲಿಕ್ಕೆ. ನೀವು ಅನ್ಕೊಂಡಂಗೆ ಇತ್ತಾ? ಅನ್ಕೊಂಡಿದ್ದೀನಿ ಅಲ್ವಾ, ಅದಕ್ಕಿಂತ ಜಾಸ್ತಿ ಇತ್ತು. ಅದಕ್ಕಿಂತ ಜಾಸ್ತಿ ಇತ್ತು. ತುಂಬಾ ಜನರಿಗೆ ಆಸೆ ಇರುತ್ತೆ ನಮ್ದೇ ಆದಂತ ಸ್ವಂತ ಹೌದು. ಜಾಗ ಇರಬೇಕು, ಅದರಲ್ಲಿ ಈ ತರನೇ ಫೆಸಿಲಿಟೀಸ್ ಗಳು ಇರಬೇಕು, ಆಮೇಲೆ ಊರಿಂದ ಸ್ವಲ್ಪ ಆಚೆ ಇರಬೇಕು. ಮತ್ತೆ ಹೇಳ್ತೀನಿ ನಾನು ನಿಮ್ಗೆ, ನಮ್ಮ ಎಲ್ಲ ಬಿಸಿ ಶೆಡ್ಯೂಲ್ ಎಲ್ಲ ಇರುತ್ತೆ, ವರ್ಕ್ ಎಲ್ಲ ಇರುತ್ತೆ ಅಲ್ವಾ, ಆ ಸ್ಟ್ರೆಸ್ ಅಲ್ಲಿ ನಾವು ಅದೇ ಬಿಟ್ಟು ನಾವು ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಒಂದು ಆಚೆ ಬಂದ ನಂತರ ನಮ್ಮನೆ ಒಂದು ಪ್ರೈವೇಟ್ ಆಗಿ ಒಂದು ರಿಸಾರ್ಟ್ ಇದೆ, ಒಂದು ಬೇರೆನೆ ಖುಷಿ. ಬೇರೆ ಖುಷಿ. ಅದರಲ್ಲೂ ನಮಗೆ ಬೇಕಾಗಿರೋ ತರ ಇಲ್ಲಿ ನಿಮ್ಗೆ ನೀವು 6000 ಅಡಿ ಸ್ಕ್ವೇರ್ ಫೀಟ್ ತಗೊಳ್ಳೇಬೇಕು. ಅಂಡ್ ಪರ್ ಸ್ಕ್ವೇರ್ ಫೀಟ್ ಕೇವಲ 350 ರೂಪಾಯಿ. ಅಷ್ಟೇ. ಅದರಲ್ಲೂ ನಿಮಗೊಂದು ಮನೆ ಮಾಡಿ ಕೊಡ್ತಾರೆ, ಪ್ಲಾಂಟೇಶನ್ ಇರುತ್ತೆ, ನಿಮಗೆ ಬೇಕಾಗಿರೋ ಹಣ್ಣಿನ ಗಿಡಗಳನ್ನ ಹಾಕೊಡ್ತಾರೆ. ಅದ್ರ ಜೊತೆಗೆ ಸ್ವಿಮ್ಮಿಂಗ್ ಪೂಲ್, ರೆಸಾರ್ಟ್ ಇರುತ್ತೆ, ರೈನ್ ಡ್ಯಾನ್ಸ್. ಆಮೇಲೆ ಆ ಮನೆಯಲ್ಲಿ ಇಂಟೀರಿಯರ್ ಕೂಡ ನಿಮ್ಮ ಪ್ಲಾನ್ ಅನುಸಾರವಾಗಿ, ಮನೇನು ನಿಮ್ಮ ಸ್ಟೈಲ್ ಅನುಸಾರವಾಗಿ ಟೋಟಲಿ ಕಸ್ಟಮೈಸ್ಡ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾನೇ ಖುಷಿ ಆಯ್ತು. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು, ಯಾಕಂದ್ರೆ ಒಂದು ಪ್ರಾಪರ್ಟಿ 50 ಎಕರೆದು ಸೇಲ್ ಆಗಿದೆ, ಇನ್ನೊಂದು ಪ್ರಾಪರ್ಟಿ ರಾಯರ ಆಶೀರ್ವಾದದೊಂದಿಗೆ ಶುರುವಾಗಿರುವಂತಹ ಪ್ರಾಪರ್ಟಿ 150 ಎಕರೆಯಲ್ಲಿ ಅದ್ಭುತವಾಗಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ನಿಮ್ಮ ಮಕ್ಕಳಿಗೆ ಫ್ರೀ ಎಜುಕೇಶನ್ ಅದೇ ಸ್ಕೂಲಲ್ಲಿ. ಇಲ್ಲಿ ಯಾರು ಪ್ರಾಪರ್ಟಿ ತಗೊಳ್ತೀರೋ ಅವರ ಮಕ್ಕಳಿಗೆ ಅಲ್ಲಿ ಫ್ರೀ ಎಜುಕೇಶನ್ ಇರುತ್ತೆ. ಆಮೇಲೆ ನಿಮ್ಗೆ ಬೇಕಾಗಿರುವಂತಹ ದೊಡ್ಡ ಲಕ್ಸುರಿ ಮದುವೆ ಮಂಟಪ ಇರುತ್ತೆ, ರೆಸಾರ್ಟ್ ಇರುತ್ತೆ, ಹಸುಗಳಿದೆ, ಸಿಕ್ಕಾಪಟ್ಟೆ ಆಫರ್. ಮತ್ತೆ ಎಂತ ಬೇಕು? ಸೊ ಯಾರ್ಯಾರು ಇದನ್ನ ನೋಡ್ತಾ ಇದೀರೋ ದಯವಿಟ್ಟು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ಯಾಕಂತ ಹೇಳಿದ್ರೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಇವರು 150 ಎಕರೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದಿಷ್ಟು ಪ್ರಾಪರ್ಟಿಗಳು ಈಗ ಆಲ್ರೆಡಿ ಸೇಲ್ ಆಗೋಗಿದೆ. ಸೊ ಫಾಸ್ಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ, ಎಲ್ಲ ಸೌಕರ್ಯಗಳನ್ನು ನೀವು ತಗೊಳ್ಳಿ. ಓಕೆ ಗೈಸ್, ವಿ ಲವ್ ಯು ಸೋ ಮಚ್. ಬಾಯ್ ಬಾಯ್.